ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇದೆಲ್ಲದರ ನಡುವೆ ಎಲ್ರಿಗೂ ಇರುವಂತ ಪ್ರಶ್ನೆ, ಸದನದಲ್ಲಿ ಯಾವ ವಿಚಾರ ಅತಿ ಹೆಚ್ಚು ಫೋಕಸ್ ಆಗ್ಬೋದು, ಇಂಟ್ರೆಸ್ಟಿಂಗ್ ಅಂತ ಅನ್ಸೋದು ಯಾವುದು, ಯಾವ ವಿಚಾರ ಗದ್ದಲ ಕೋಲಾಹಲಕ್ಕೆ ಕಾರಣ ಆಗ್ಬೋದು ಅಂತ. ಸದ್ಯದ ಮಾಹಿತಿ ಅಥವಾ ಸದ್ಯದ ಸಿಚುವೇಶನ್ ನೋಡ್ತಾ ಇದ್ದಾಗ ಸಿಎಂ ಕುರ್ಚಿ ಕಿತ್ತಾಟದ ವಿಚಾರ ಮುನ್ನೆಲೆಗೆ ಬರ್ಬೋದು. ಸರ್ಕಾರಕ್ಕೆ ಮುಜುಗರ ತರುವುದಕ್ಕೆ ಈ ವಿಚಾರವನ್ನ ಪ್ರಸ್ತಾಪಿಸಲೇಬೇಕು ಅಂತ ಬಿಜೆಪಿ ಚಿಂತನೆ ಮಾಡಿದೆಯಂತೆ. ರಾಜ್ಯದ ಜನರ ಗಮನ ಸೆಳೆಯುವುದಕ್ಕೆ ಈ ವಿಷಯವನ್ನ ಪ್ರಸ್ತಾಪಿಸುವುದಕ್ಕೆ ಬಿಜೆಪಿ ತಯಾರಾಗಿದೆ. ನಿಮ್ಮಿಬ್ಬರ ಕುರ್ಚಿ ಕಿತ್ತಾಟದಲ್ಲೇ 2.5 ವರ್ಷ ಹಾಳಾಗಿ ಹೋಗಿದೆ. ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಉಳಿದಿರುವ 2.5 ವರ್ಷದಲ್ಲಾದ್ರೂ ಕೆಲಸ ಮಾಡಿ. ನಿಮ್ಮಿಬ್ಬರ ಕಿತ್ತಾಟದಲ್ಲಿ ಪರಮೇಶ್ವರ್ ಕೂಡ ಎಂಟ್ರಿ ಆಗಿದ್ದಾರೆ. ದಲಿತ ಸಿಎಂ ವಿಚಾರವನ್ನ ಅವ್ರ ಮುನ್ನೆಲೆಗೆ ತಂದಿದ್ದಾರೆ. ನಿಮ್ಮಿಬ್ಬರ ನಡುವೆ ಒಪ್ಪಂದ ಆಗಿತ್ತಾ ಇಲ್ವಾ, ಅದನ್ನಾದ್ರೂ ಹೇಳಿ ಹೀಗೆ ಅಂತ ಸರ್ಕಾರವನ್ನ ಕಾಲೆಳೆಯುವುದಕ್ಕೆ ಬಿಜೆಪಿ ಮುಂದಾಗಿದೆಯಂತೆ. ಸೊ ಬಿಜೆಪಿ ಇದೊಂದು ಪ್ರಬಲ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ತಾ ಇರೋದು. ಇವ್ರುಗಳ ಕುರ್ಚಿ ಕಿತ್ತಾಟ ಆಯ್ತಲ್ಲ, ಒಪ್ಪಂದ ಆಗಿದೆ, 4 ಗೋಡೆ ಮಧ್ಯದಲ್ಲಿ ಆಗಿರೋದು ಗೊತ್ತು, ವರ್ಡ್ ವಾರ್ ಕೊಟ್ಟು ಮಾತು ಉಳಿಸ್ಕೋಬೇಕು, ಇನ್ನೊಂದು ಮತ್ತೊಂದು, ಅದ್ರ ಮಧ್ಯದಲ್ಲಿ ಇಬ್ರು ಜಗಳದಲ್ಲಿ 3ನೇವರಿಗೆ ಲಾಭ ಅಂತ ಗೃಹ ಸಚಿವರು ಬೇರೆ ಬಂದ್ಬಿಟ್ಟಿದ್ರಲ್ಲ, ದಲಿತ ಸಿಎಂ ವಿಚಾರ ಮುನ್ನೆಲೆಗೆ ಇಟ್ಕೊಂಡು. ಸೊ ಈ ಎಲ್ಲ ವಿಚಾರವನ್ನ ಪ್ರಸ್ತಾಪಿಸಿ, ಹೌದಾ ನಿಮ್ಮ ಮಧ್ಯದಲ್ಲಿ ಮಾತುಕತೆ ಆಗಿದ್ಯಾ, ನಿಮ್ಮ ಮಧ್ಯದಲ್ಲಿ ಚರ್ಚೆ ಆಗಿದೆಯಾ, ನೀವು ಸೀಟ್ಗೋಸ್ಕರ ಗಲಾಟೆ ಮಾಡ್ಕೊಂಡೆ 2.5 ವರ್ಷ ಕಳೆದು ಬಿಟ್ರಿ, ಇನ್ನು ಉಳಿದಿರೋದು ಏನ್ ಮಾಡ್ತೀರಾ, ಇದೆಲ್ಲದ್ರ ಬಗ್ಗೆಯೂ ಕೂಡ ಚರ್ಚೆ ಆಗತ್ತೆ. ಇದನ್ನ ಪ್ರಸ್ತಾಪಿಸೋದ್ರ ಮುಖಾಂತರವಾಗಿ ಈ ಸರ್ಕಾರಕ್ಕೆ ಮುಜುಗರವನ್ನ ತರಬೇಕು ಅನ್ನುವಂಥ ಪ್ಲಾನ್ ಅನ್ನ ಬಿಜೆಪಿಗರು ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗ್ಲೇ ಇವರು ನಾವು ಸರಿ ಇದ್ದೀವಿ, ನಮ್ಮಲ್ಲಿ ಏನು ಸಮಸ್ಯೆ ಇಲ್ಲ, ಅವ್ರ ಮನೆಗೆ ನಾನು ತಿಂಡಿಗೆ ಹೋಗಿದ್ದೆ, ಇವ್ರ ಮನೆಗೆ ನಾನು ತಿಂಡಿಗೆ ಹೋಗಿದ್ದೆ, ಒಟ್ಟೊಟ್ಟಿಗೆ ಕಾರ್ಯಕ್ರಮದಲ್ಲಿ ಇದ್ವಿ, ಅದೆಲ್ಲ ಸುಮ್ಮನೆ ಅಂತ ಹೇಳಬೇಕು ಅಂತ ಹೊರಟ್ರು ಪರಮೇಶ್ವರ್ ಅವ್ರ ಎಂಟ್ರಿ ಬೇರೆ ಆಗಿದೆಯಲ್ಲ. ನಾನು ಆಕಾಂಕ್ಷಿ, ನನ್ನ ಅಭಿಮಾನಿಗಳಿಗೂ ಆಸೆ ಇದೆ, ಕರೆದಿದ್ರೆ ನಾನು ಊಟಕ್ಕೆ ಹೋಗ್ತಿದ್ದೆ, ನಾನು ಊಟಕ್ಕೆ ಕರಿತೀನಿ, ಇವ್ರ ಮಧ್ಯದಲ್ಲಿ ದಲಿತ ಸಿಎಂ ಕೂಗು ತೇಲಿ ಬಿಟ್ಟುಬಿಟ್ಟಿದ್ದಾರೆ. ಸೊ ಹಾಗಾಗಿ ಪರಮೇಶ್ವರ್ ಅವರ ವಿಚಾರವೂ ಕೂಡ ಇಲ್ಲಿ ಪ್ರಸ್ತಾಪ ಆಗ್ಬೋದು. ಕೇವಲ ಸಿಎಂ ರೇಸ್ನಲ್ಲಿ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಮಾತ್ರ ಅಲ್ಲ, ಪರಮೇಶ್ವರ್ ಅವರು ಕೂಡ ಇದ್ದಾರೆ ಅನ್ನೋದನ್ನ ಮರಿಬೇಡಿ ಅನ್ನೋದನ್ನ ಬಿಜೆಪಿಯವರು ನೆನಪಿಸಬಹುದು. ಬಿಜೆಪಿಯವರಿಗೆ ಇದೊಂಥರ ಮಜಾ. ಇದನ್ನ ಹೇಳಿ ಹೀಯಾಳಿಸ್ಬೇಕು, ರಾಜ್ಯದ ಜನತೆಯ ಮುಂದೆ ಈ ವಿಚಾರ ಪ್ರಸ್ತಾಪ ಆಗಬೇಕು ಅನ್ನುವಂಥದ್ದು. ಸೊ ಅದಕ್ಕೆ ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ. ಕೇವಲ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕಾಗಿದ್ದಂತ ಒಂದು ಸ್ಪಷ್ಟ ಬಹುಮತ ಬಂದಂತ ಸರ್ಕಾರ ಕುರ್ಚಿ ನಂಗ್ ಬೇಕು, ನಾನ್ ಬಿಡಲ್ಲ, ನಾನ್ ಕೊಡಲ್ಲ, ಇದ್ರಲ್ಲೇ ನೀವು 2.5 ವರ್ಷ ಕಳೆದು ಬಿಟ್ರಿ. ಅಕಸ್ಮಾತ್ ಇನ್ನು ಏನಾದ್ರು ಮುಂದುವರಿತೀರಾ ಅನ್ನೋದಾದ್ರೆ ಮುಂದಿರುವಂತೆ 2.5 ವರ್ಷವನ್ನಾದ್ರೂ ನೀವು ಅಭಿವೃದ್ಧಿಯ ಬಗ್ಗೆ ಫೋಕಸ್ ಮಾಡಿ, ಅಧಿಕಾರಕ್ಕಾಗಿ ಕಚ್ಚಾಡಬೇಡಿ. ಅಧಿಕಾರವೇ ನಿಮಗೆ ಬೇಕಾಗಿರೋದು, ಅಭಿವೃದ್ಧಿ ಅಲ್ಲ. ಈ ವಿಚಾರವನ್ನ ಪ್ರಸ್ತಾಪಿಸುವುದಕ್ಕೆ ಅಂತ ಬಿಜೆಪಿಗರು ತಯಾರಾಗಿದ್ದಾರೆ. ಕಾಂಗ್ರೆಸ್ನವರು ಕೂಡ ಅದಕ್ಕೆ ಏನೇನು ಉತ್ತರ ಕೊಡಬೇಕೋ ಆ ಉತ್ತರ ಕೊಡೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ.